ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಲಂದರದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಬೆಳಗ್ಗೆದ್ದ ನಮಾಜ್ ಮುಗಿಸ್ಕೊಂಡು ಮತ್ತು ಸ್ವಲ್ಪ ರನ್ನಿಂಗ್ ಬಂದಿದ್ದೆ, ಸ್ಪೀಡ್ ರನ್ನಿಂಗ್ ಎಲ್ಲ ಮಾಡತ್ತಿದ್ದೆ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು ನಂದು, ಹೀಗಾಗಿ ಬೈಕ್ದು ಅಡ್ಡಾಡ್ದಾಗಿತ್ತಂದೆ. ಕೆಲಸ ಅಲ್ಲಿಂದ ಇಲ್ಲಿಂದಲ್ಲೇ ನಾವು ಮನ್ಯಾಗ ಕರೆಯತ್ತಿದ್ರು, ಆ ಕಡೆ ಇಲ್ಲೇ ಹೋಗೋದ ಅಲ್ಲಿ ಹೋಗೋದ ಮತ್ತು ಮಾರ್ಕೆಟದು ಹೋಗೋದಿತ್ತು. ಹೀಗಾಗಿ ಒಂದು ಸರಿ ಬೈಕ್ ತೊಗೊಂಡೋಗಿನಿ, ಒಂದು ಸರಿ ಕಾರ್ ತೊಗೊಂಡೋಗಿದ್ದೆ, ಒಂದು ಸರಿ ಆಟೋದಾಗ ಅಡ್ಡಾಡಿದೆ. ಬರೀ ಇದು ಅಡ್ಡಾಡೋದಾಗಿತ್ತು ಭಾಳ. ನೋಡಿರಿ ನಮ್ಮ ಹುಬ್ಳಿ ಹೆಂಗೈತಿ ನೋಡಿರಿ. ನಮ್ದು ಇದು ಹುಬ್ಳಿದು ಮಿನಿ ವಿಧಾನಸೌಧ ಹೆಂಗೈತೆ, ಚೆಂದ ಐತಿಲ್ಲ ಮಿನಿ ವಿಧಾನಸೌಧ. ಇದು ಸಬರ್ಬನ್ ಪೊಲೀಸ್ ಸ್ಟೇಷನ್. ಮತ್ತು ನಮ್ಮ ಹುಬ್ಬಳ್ಳಿ ಒಳಗೆ ಭಾಳ ಇನ್ನೂ ಕೆಲಸ ಪೆಂಡಿಂಗ್ ಐತಿ. ಫ್ಲೈಓವರ್ದು ಇನ್ನೂ ವರ್ಕಿಂಗ್ ನಡೆಯತ್ತೈತಿ. ನೋಡಿರಲಿ, ಹೆವಿ ಅಂದರೆ ಹೆವಿ, ಇನ್ನೂ ಕೆಲಸ ಭಾಳ. ಇನ್ನೂ ಇನ್ನೊಂದು 2 ವರ್ಷ ಹೋಗ್ತೈತಿ ಫುಲ್ಲು ಎಲ್ಲ ಸೆಟ್ ಆಫ್ ಆಗ್ಬೇಕಂತಂದರೆ. ಕೆಲಸ ಭಾಳ ಅಂದ್ರೆ ಭಾಳ ಪೆಂಡಿಂಗ್ ಮಾಡೈತಿ. ಡಸ್ಟ್ ಅದು ಭಾಳ ಐತಿ, ಅದಕ್ಕೆ ನೀರು ಹೊಡ್ಯಾತ್ತಾರೆ. ಈ ಮೂಡು ಗಾಳಿ ಒಳಗೆ ಭಾಳ ಅಂದ್ರೆ ಭಾಳ ಮಣ್ಣಾಗಿನ್ನೆಲ್ಲ ಹಾರ್ತಿರ್ತೈತಿ. ಮತ್ತು ಮನೆ ಕಡೆ ಹೊಂಟಿದ್ದೆ. ಬರೀ ಬೈಕ್ ಮೇಲೆ ಅಡ್ಡಾಡ್ದಾಗ್ಬಿಟ್ಟೈತಿ ಯಾಕೋ ನೋಡ್ರಿ. ಮತ್ತೆ ಬೈಕ್ ಮೇಲೆ ಮತ್ತೇನೋ ಕೆಲಸ ಬಂತು. ಹೆಲ್ಮೆಟ್ ಹಾಕೊಂಡೆ. ಹೆಲ್ಮೆಟ್ ಬೇಕೇ ಹೆಲ್ಮೆಟ್ ಇಲ್ಲಾಂದ್ರೆ ನಡೆಯಂಗಿಲ್ಲ ನಮಗೆ. ಎಲ್ಲ ಪೊಲೀಸ್ ಹಿಡಿದ್ರೆ ಮತ್ತೆ 500 ರೂಪಾಯಿ ಕೊಡ್ಬೇಕು. ಇಲ್ಲೇ ಸ್ವಲ್ಪ ಮಾರ್ಕೆಟ್ ತೊಗೊಳೋದಿತ್ತು, ಮಾರ್ಕೆಟ್ ಬಂದಿದ್ದೆ. ನಮ್ಮ ಮಮ್ಮಿ ಸಂತಿ ತೊಗೊಳೋದಿತ್ತು. ಸಂತಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಟೆ. ಆಮೇಲೆ ನಮಾಜಿನ ಟೈಮ್ ಆಯ್ತು, ನಮಾಜಿಗೆ ಬಂದೆ. ನೀವು ಯಾರೋ ನಮಾಜ್ ಮಾಡಲ್ಲ, ನಮಾಜ್ ಅದು ಮಾಡ್ಕೊರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡದ. ಇವತ್ತು ಡೆವಿಲ್ ಮೂವಿ ಆಲ್ರೆಡಿ ರಿಲೀಸ್ ಆಗೈತೆ. ರಾಜಾದಂತ ಭರ್ಜರಿಯಾಗಿ ಓಡಾತೈತಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಮೂವಿ ನೋಡ್ರಿ. ನಾನು ನೋಡಾತೇನೆ, ನಾನು ಆಮೇಲೆ ಹೊಂಟೇನೆ. ಓಕೆ, ಜೈ ಡಿ ಬಾಸ್. ಮತ್ತೆ ಮಾರ್ಕೆಟ್ ಹೊಂಟಿದ್ದೆ ನಡ್ಕೊಂತ. ನೋಡ್ರಿ ಗೋಗಲ್ ಒಳಗೆ ಕಾಣತ್ತಾನ. ಗೋಗಲ್ ಹೆಂಗೆ ಕಾಣತೈತೆ ನನಗೆ ಚೆನ್ನಾಗಿ ಕಾಣತ್ತಲ್ಲ. ನಾವು ಮೊಬೈಲ್ ಮಾರ್ಕೆಟ್ ಬಂದಿದ್ದೆ. ಸ್ವಲ್ಪ ನಮಗೆ ಒಲೆ ಬೇಕಾಗಿತ್ತು, ಒಲೆ ಮತ್ತು ಸ್ವಲ್ಪ ಬಾಂಡೆ ಸಾಮಾನು ಅದು ಬೇಕಾಗಿದ್ವು. ಹೀಗಾಗಿ ನಾನು ಮಮ್ಮಿ ಹೊಂಟಿದ್ವಿ, ಆಟೋದಾಗ ಹೊಂಟಿದ್ವಿ. ಅಯ್ಯೋ, ಆಟೋದಾಗ 50 ರೂಪಾಯಿ ತೊಗೊಂಡಪ್ಪ. ಮತ್ತು ಆಟೋದಾಗ ನನಗೂ ದಾಡಕ್ಕೆ ಎಕ್ಕಡೆ ಆಗ್ಬಿಟ್ಟಾನೆ. ನೋಡ್ರಿ, ಇಲ್ಲೇ ಸ್ವಲ್ಪ ಬಾಂಡಿನ ಅಂಗಡಿ ಇಲ್ಲೇ ಸಿಗ್ತಾವೆ. ಆಮೇಲೆ ಸ್ವಲ್ಪ ನಮ್ಮ ಮಮ್ಮಿಗೆ ಬಾಡಿಗೆ ಅದು ಬೇಕಾಗಿತ್ತು, ಹೀಗಾಗಿ ನೋಡಾತಿದ್ವಿ ಏನು ಕಾಸ್ಟ್ ಅದಾವಪ್ಪ. ಆಮೇಲೆ ಅದ ಬಿಸಿಲೊಳಗೆ ಒಂದು ಕಬ್ಬಿನ ಹಾಲು ಕುಡಿದ್ವಿ. ಆಮೇಲೆ ಕಾರ್ ಭಾಳ ದೂರ ಸ್ಟಾಪ್ ಮಾಡಿದ್ದೆ, ಪಾರ್ಕಿಂಗ್ ಇದ್ದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ಇವತ್ತು ಸ್ವಲ್ಪ ಕೆಲಸ ಇತ್ತು, ಹೀಗಾಗಿ ಆ್ಯಕ್ಚುಲಿ ಫಸ್ಟ್ ಶೋನ ಹೋಗ್ಬೇಕಂತಿದ್ದೆ ನಮ್ಮದು ಡಿ ಬಾಸ್ ಅವ್ರದ್ದು. ಸ್ವಲ್ಪ ಕಾರಣಾಂತರದಿಂದ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಈವ್ನಿಂಗ್ ಹೋಗ್ಬೇಕಂತ ಮಾಡೀನಿ. ದಯವಿಟ್ಟು ಪಕ್ಕ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಮೂವಿಯನ್ನು ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿರಿ. ನಾನು ಹೊಂಟೇನೆ. ತಡಿ ಒಂದು ನಿಮಿಷ ಕ್ಲೀನ್ ಮಾಡತ್ತೀನಿ. ಆ್ಯಕ್ಚುಲಿ ವೇಟ್ ಮಾಡಿರಿ, ನಾನು ಇವಾಗ ಹೋಗ್ತಾಯಿದ್ದೀನಿ. 9:30 ಶೋ. ನಮ್ಮ ಫ್ರೆಂಡು ಒಂದು ಸ್ವಲ್ಪ ಕೆಲಸ ಐತೆ, ಅವನು ಮುಗಿಸ್ಕೊಂಡು ಫ್ರೀ ಆಗ್ತಾನೆ, ಹೋಗೋದು ಮಾಡೇವೆ. ಮೂವಿ ಏನೋ ಮಸ್ತ್ ಐತೆ ಅನ್ನೋತಾರೆ ಎಲ್ಲರೂ. ಬಟ್ ನಾನು ರಿವ್ಯೂ ನೋಡಿದೆ, ಮೂವಿ ರಿವ್ಯೂ ಇರ್ಬೋದು. ಅದೇ ಮೂವಿ ಹೆಂಗಾರೆ ಇರಲಿ ಇರಲಿ, 2 ವರ್ಷ ಆದಮೇಲೆ ಕಾಣತ್ತಾರೆ ಒಂದು ಥಿಯೇಟ್ರೊಳಗೆ, ಒಂದು ದೊಡ್ಡ ಕಟ್ಟಡೊಳಗೆ ನೋಡೋಕೆ ನಾವು ಭಾಳ ಇಷ್ಟಪಡ್ತೇವೆ ನಮ್ಮ ದರ್ಶನ್ ಸರ್ನ. ಆಲ್ರೆಡಿ ಎಲ್ಲ ಕಡೆ ದೊಡ್ಡ ಸೆಲೆಬ್ರೇಷನ್ ನಡೆಯತೈತಿ. ಬೆಂಗಳೂರು ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಪೂರ ಮಂಡ್ಯ, ಮೈಸೂರು, ಏನೈತಲ್ಲ ಹಾವೇರಿ, ಎಲ್ಲ ಕಡೆ ಪೂರ ಹೊಸಪೇಟೆ, ಎಲ್ಲ ಕಡೆ ಪೂರ ಎಂಟೈರ್ ಕನ್ನಡನ ಪೂರ ಭರ್ಜರಿಯಾಗಿ ಸಂಭ್ರಮಿಸತ್ತಾರೆ. ಒಂದು ಖುಷಿಯಿಂದ ಎಂಜಾಯ್ ಮಾಡತ್ತಾರೆ ಮೂವಿನ. ನಾನು ವೇಟ್ ಮಾಡತ್ತೇನೆ. ಇವಾಗ ನಾನು 9:00 ಹೋಗ್ತೇನೆ. ನೀವು ನೋಡಿರಿ ಮೂವಿ. ಓಕೆ ಗೈಸ್, ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವ್ಲಾಗ್ ಒಳಗೆ.